ಬಲ್ಲನು ಬಲ್ಲ ಬಲ್ಲನು ಶನಿಯ ಮಹಿಮೆಯ ಏನು ಹೊಗಳಿದೆಯೋ ಮತ್ತೇನು ಹೊಗಳಿದೆಯೋ ಇನ್ನೇನು ಹೊಗಳಿದೆಯೋ ಮುಚ್ಚು ಮುಚ್ಚು ಬ್ರಹ್ಮ ಏನು ಹೊಗಳಲು ಕೂಡ ಶನಿಯ ಮಹಿಮೆಯಲ್ಲ ಬಲ್ಲ ಬಲ್ಲನು ಬಲ್ಲ ಬಲ್ಲನು ಬಲ್ಲ ಬಲ್ಲನು ಶನಿಯ ಮಹಿಮೆಯ ಏನು ಹೊಗಳಿದೆಯೋ ಮತ್ತೇನು ಹೊಗಳಿದೆಯೋ ಇನ್ನೇನು ಹೊಗಳಿದೆಯೋ ಮುಚ್ಚು ಪ್ರೋತ್ತಮರೇ, ನೀವಾಡುತ್ತಿರುವಂತಹ ಮಾತುಗಳನ್ನು ಕೇಳುತ್ತಿದ್ದಾಗ ಆನಂದವನ್ನು ಇಲ್ಲಿಯವರೆಗೂ ಕಂಡೆ. ಕಳೆದಂತ 8 ಗ್ರಹಗಳಿಗೂ ಸಾಷ್ಟಾಂಗ ಮಂದಿರವನ್ನು ಅರ್ಪಿಸಿದೆ. ಆದರೆ ಆ ನಂತರದಲ್ಲಿ ಆಡಿದ ಮಾತು ಏನು? ಜನ್ಮಗೊಟ್ಟಿರುವಂತಹ ಸೂರ್ಯ ಸಾಮಾನ್ಯದವನಲ್ಲ, ವಿಶ್ವಕ್ಕೆ ಒಡೆಯನಾಗಿದ್ದವ, ಜಗತ್ತಿನ ಕಣ್ಮಣಿಯಾತ ಪಾಪಗಮನ್ ಭಾಸ್ಕರ. ಪ್ರತಿ ತ್ರಿಮೂರ್ತಿಗಳವರೆಗೆ ಅರ್ಘ್ಯವನ್ನು ಸಲ್ಲಿಸುತ್ತಾರೆ. ಅಂತ ಸೂರ್ಯನನ್ನೇ ಈ ರೀತಿಯಲ್ಲಿ ಹಿಂಗಳಿಸುವಂತಾದ್ರೆ ಪುತ್ರನೇ ಚಪ್ಪಾಳೆ ಹಾಕುತ್ತ ವಿಕ್ರಮನಗುತ್ತ 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 ಸ್ವಾಮಿ, ಯಾಕೆ ನಾನು ಹೇಳಿದ್ದೇನೆ ಅಂತ ಕೇಳಿದ್ರೆ ಅವನನ್ನು ಪುತ್ರನೇ ಎಂಬ ಹಾಗೆ. ಯಾಕೆ ಬಲ್ಲಿರ? ಸೂರ್ಯ ಅಂದ್ರೆ ಸಾಮಾನ್ಯದವನೇ, ಆ ಶ್ರೀಮನ್ನಾರಾಯಣನೇ ಅವನಿಗೆ ಪೂಜಿಸುತ್ತಾನೆ, ಆ ಬ್ರಹ್ಮದೇವನೇ ಅವನನ್ನು ಪೂಜಿಸುತ್ತಾನೆ. ಇರುವೆ 86 ಕೋಟಿ ಜೀವರಾಶಿಗಳು ಸೂರ್ಯನನ್ನ ಹೆಸರನ್ನು ಕೇಳಿದಾಗ ಉದಯೋಮಾನಕ್ಕೆ ಬಂದಾಗ ಅವನಿಗೆ ಸಾಷ್ಟಾಂಗ ಮಂದಿರವನ್ನು ಅರ್ಪಿಸುತ್ತಾರೆ. ಅವನ ಆ ಪ್ರಕಾಶಮಾನದಿಂದ ಅವನ ಆ ದಿವ್ಯ ರೂಪವನ್ನು ಕಂಡು ಬದುಕು ಪಾವನವನ್ನುಗೊಳಿಸಿಕೊಳ್ಳುತ್ತಾರೆ. ಅಂತ ಸೂರ್ಯನ ಮಗನಾಗಿ ಇವ ಮಾಡಿದ ಕಾರ್ಯವೇನು? ಎಂತವನಂತವನೋ ಆಶನೆ ಎಂತವನಂತವನೋ ತತ್ತಿಮ ತಿಮ್ಮಿತ್ತ ದೀಮ ತತ್ತಿಮ ತಿಮ್ಮಿತ್ತ ದೀಮ ತತ್ತಿಮ ತಿಮ್ಮಿತ್ತ ದೀಮ ತತ್ತಿಮ ಎಂತವನಂತವನೋ ಆಶನೆ ಎಂತವನಂತವನೋ ರವಿಯ ಸಾರಥಿ ತಾಳು ರವಿಯ ಸಾರಥಿ ತಾಳು ಎಳವಾಗಿ 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 ಮಾಡಿದ ಎಂತವನಂತವನೋ ಆಚನೆ ಎಂತವನಂತವನೋ ಎಂತವನಂತವನೋ ಆಚನೆ ಎಂತವನಂತವನೋ ಆಶ್ವಾದ ಕಣ್ಣುಗಳ ಕುದುರೆಯ ಕಣ್ಣುಗಳ ಕುರುಡಾಗಿ 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 ಮಾಡಿದ
ಎಂತವನು ಸೂರ್ಯನಿಗಲ್ಲ, ಸೂರ್ಯನ ಜನ್ಮ ಕೊಟ್ಟಿರುವಂತಹ ಮಗ ಅವ ಎಂತ ಪುಣ್ಯಾತ್ಮನು. ಅಂತ ದೇವರನ್ನೇ ಲೋಕನಾಯಕ ವಿಶ್ವರೂಪನಾದಂತ ಆ ಸೂರ್ಯ ತೇಜನನ್ನ ಈ ರೀತಿಯಾಗಿ ಅವಮಾನಿಸಿ ತನ್ನ ತಂದೆಯಾಗಿ ತಂದೆಯನ್ನೇ ಪೀಡಿಸಿದಂತಾದಾಗ ಈ ನ್ಯಾಯವೇ ಇದು, ಧರ್ಮವೇ ಸ್ವಾಮಿ? ನಿಮ್ಮಲ್ಲಿ ಒಂದು ವಿಧಾನವನ್ನು ಹೇಳ್ತೇನೆ ಕೇಳಿ. ಇದೇ ಸೂರ್ಯವಂಶದನ್ನೇ ಬೆಳೆದವರು, ತಿಳಿದಂತ ಕಥೆ ಇರಬಹುದು ನೀವು. ಸಾಕೇತವನ್ನಾಡಿರುವಂತ ರಾಮ ದಶರಥ, ಅವನ ಮಗನಾದ ರಾಮ ಎಂದು ಅಜ್ಞಾತವಾಸವನ್ನು ಮಾಡುವುದಕ್ಕೆ ಕಾರಣವೇನು ಹೇಳಿ? ತಂದೆಗೆ ಕೊಟ್ಟ ಮಾತಿಗೋಸ್ಕರ ಅಲ್ಲವೇ? ತಂದೆಗೆ ಕೊಟ್ಟಂತ ಮಾತಿಗಾಗಿ ಅಯೋಧ್ಯ ಪಟ್ಟವನ್ನೇ ಬಿಟ್ಟು ದಂಡಕಾರಣ್ಯವನ್ನು ರಾಮ ಸೇರಲಿಲ್ಲವೇ? ಅದು ತಂದೆಗಾಗಿ ಮಾಡಿದಂತ ಅವನ ಪ್ರತಿಜ್ಞೆ ಅಲ್ಲವೇ? ಹಾಗಾದ್ರೆ ಅದೇ ವಂಶದಲ್ಲಿ ಹುಟ್ಟಿದಂತ ಈ ಶನಿ ತಂದೆಯ ಮಾರ್ಗ ಆದರ್ಶನಾಗಿ, ತಂದೆಯ ಮಗನಾಗಿ, ಸೂರ್ಯವಂಶ ಸಂಜಾತನಾಗಿ ಈ ಕೀರ್ತಿಯನ್ನು ಬೆಳಗಿಸಬಹುದಿತ್ತಲ್ಲ. ಅದು ಅವ ಮಾಡಿದ ಕಳಂಕ ಅಲ್ಲವೇ ಸ್ವಾಮಿ? ಹಾಗಿರುವಾಗ ನೀವು ಹಾಡಿದ ಮಾತುಗಳನ್ನು ಕೇಳಿದಾಗ ಚರ್ಚೆಗೂ ಯಾವುದಕ್ಕೂ ನಮ್ಮಲ್ಲಿ ಅವಕಾಶವನ್ನು ನಾವು ಕೇಳುವುದಿಲ್ಲ. ಆದರೆ ಅವನ ಶಕ್ತಿ ಏನು, ಅವನ ಪ್ರಭಾವವೇನು ಎಂಬುದನ್ನೆಲ್ಲ ಕಂಡೆ. ಹಾಗಾದ್ರೆ ಪರಾಕ್ರಮ ಹೆಚ್ಚು ಅವನದು. ಮಹಾರಾಜ, ಆತನ ಕುರಿತಾಗಿ ನೀವು ಹೇಳ್ತಾ ಇದ್ದೀರಿ. ಆತನು ಯಾರು ಕಾಳಿದ್ದಾನೆ, ಆ ಅಶ್ವಗಳು ಏನಾಗಿತ್ತು, ಅವನನ್ನು ಬಿಡಿಸಿದುವ ಎಂಬುದಾಗಿ ಹೇಳ್ತಾ ಇದ್ದೀರಿ. ಮಹಾರಾಜ, ಒಂದು ಮನೆಗೆ ಬೆಂಕಿ ಬಿತ್ತು ಅಂತ ಆದ್ರೆ ಮನೆಯಲ್ಲಿ ಇರುವಂತಹ ಸುವಸ್ತುಗಳೆಲ್ಲ ಸುಟ್ಟು ಹೌದು. ಹಾಗಿರುವಾಗ ಅದೇ ಮನೆಯಲ್ಲಿ ಬಂಗಾರ ಒಂದು ಇತ್ತು ಅಂತ ಆದ್ರೆ ಬಂಗಾರ ಎಂಬುದಾಗಿ ಬೆಂಕಿ ಸುಡದೇ ಇರುತ್ತದೆ, ಸುಟ್ಟೇ ಸುಡುತ್ತದೆ. ಹಾಗಿರುವಾಗ ಈ ಸೂರ್ಯ ದೇವನಿಗೆ ಅರಕ್ಷಣ ಬುದ್ಧಿ ಬರಬೇಕೆಂಬ ಕಾರಣಕ್ಕಾಗಿ ಹೋಗುವಂತ ರಥಕ್ಕೆ ತನ್ನ ವಕ್ರದೃಷ್ಟಿಯನ್ನ ಬೀರಿದ. ಆ ರಥದಲ್ಲಿರುವರು ಯಾರು? ಅರುಣದೇವ ಹಾಗೂ ಕುದುರೆಗಳು. ಅವಕ್ಕೂ ಕಾರಣ ಶನಿಯ ಪೇರಡಿನಲಾಗಿ ಅವುಗಳು ಕುಷ್ಠರೋಗಕ್ಕೆ ಪ್ರಾಪ್ತಿಯಾದರು. ಹಾಗಿರುವಾಗ ಮನೆಯಲ್ಲಿ ಬೆಂಕಿ ಬಿತ್ತು ಅಂತ ಆದ್ರೆ ಬಂಗಾರ ತಾನೇ, ಬಂಗಾರವು ಸುಡುತ್ತದೆ. ಹಾಗಾಗಿ ಈ ಶನಿದೇವನ ಆತನನ್ನು ನಿಂದಿಸಿದ್ದಲ್ಲ, ಅರ ಕ್ಷಣಕ್ಕೆ ಆತನ ಮನಸ್ಸು ಪರಿವರ್ತನೆ ಆಗುವ ಕಾರಣಕ್ಕಾಗಿ ಅವಕ್ಕೂ ಕಷ್ಟ ಕೊಟ್ಟ. ಹಾಗಿರುವಾಗ ಆ ಶನಿ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಶನಿಯೇ ನನಗೆ ಜ್ಯೇಷ್ಠ ಎಂಬುದಾಗಿ ಹೇಳ್ತಾ ಇದ್ದೇನೆ. ನನ್ನ ಶನಿ ಹೆಚ್ಚು. ಹಾಗಾಗಿ ಆ ಸೂರ್ಯದೇವ ಮಗ ಅಂತ ಒಪ್ಪಿಕೊಳ್ಳಬೇಕು. ಯಾವ ರೀತಿಯಾಗಿ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತದೆ ಅಂತ ಆದ್ರೆ ಆ ಮಗು ಅಂಗವಿಕಲವಾಗಿ ಹುಟ್ಟಿತು ಅಂತ ಆದ್ರೆ ಅದನ್ನ ತೆಗೆದು ಸಿಪ್ಪೆಗೆ ಬಿಸಾಡಲಾರದು. ಇಲ್ಲ ತಾನೇ? ಅದನ್ನ ಆಲಿಂಗಿಸ್ತೇವೆ, ಮುದ್ದಿಸ್ತೇವೆ. ಕುಷ್ಠರೋಗ ಬಂತು ಅಂತ ಆದ್ರೆ ಆ ಮಗುವನ್ನ ನಾವು ಯೋಗ್ಯವಾಗಿ ಸಲಹುತ್ತೇವೆ. ಹಾಗಿರುವಾಗ ನಮಗೆ ಹುಟ್ಟಿದಂತ ಮಗು ಅನವೇಕಾಲದಿಂದಲಾಗಿ ಹುಟ್ಟಿದಂತ ಮಗು ಅದನ್ನು ಒಪ್ಪಿಕೊಳ್ಳಬೇಕಿತ್ತು ಸೂರ್ಯದೇವ. ಹಾಗಿರುವಾಗ ಸೂರ್ಯನದು ತಪ್ಪು ಅಂತ ಆದ್ರೆ ಶನಿ ಮಾಡಿದ್ದು ತಪ್ಪು ಅಲ್ಲ ಅಂತ ನಾನು ವಾದಿಸ್ತೇನೆ. ಶನಿಯ ಶ್ರೇಷ್ಠವನ್ನ ಹಿಡಿದು ನೀವು ವಾದಿಸ್ತೀರಿ ಅಂತ ಆದ್ರೆ ಶನಿಯ ಶ್ರೇಷ್ಠ ಎಂಬುದಾಗಿ ನಾನು ಹೇಳ್ತೇನೆ. ನೀವು ಹೇಳುವುದು ಶನಿಯು ಶ್ರೇಷ್ಠನು ಇದರಲ್ಲಿ ಅಗ್ರಗಣ್ಯನು ಅಥವಾ ಈ ಪೂಜೆಯೊಳಗೆ ಸ್ವಾಮಿ ಯಾರಿಂದ ಯಾರು ಅಗ್ರಗಣ್ಯರಾಗಬೇಕು ಹೋದಾಗಬೇಕು. ಆದರೆ ತಂದೆ ಮಾತೃವಾದ ಶಕ್ತಿ ಹೊಂದಂತಹ ಸೂರ್ಯದೇವನನ್ನ ಕಾಡಿರುವುದರಿಂದ ಅಗ್ರಗಣ್ಯನು ಈತ. ನ್ಯಾಯಪೀಠ ನರಸಿಂಹ ವಿಷ್ಠೀರವನ್ನು ಏರಿದವ ಶನಿ ಅವನಿಗೆ ಏಕಮುಖವೆನ್ನುವಂಥದ್ದಲ್ಲ, ಉರ್ದುಮುಖವಾಗಿ ಕಾಣುತ್ತಾನೆ. ನ್ಯಾಯ ಎಂಬುದು ಎನ್ನುವುದು ಅವನಿಗೆ ಸಮಾನವಾದದ್ದು. ಯಾವ ಕಾರಣಕ್ಕೂ ಕಳಂಕಪ್ರಾಯನಲ್ಲ, ಕೆಟ್ಟ ಮಾತನ್ನ ಶನಿ ಕೇಳುವವನಲ್ಲ, ಇನ್ನೊಬ್ಬನ ಆಮಿಷಕ್ಕೆ ಒಳಗಾಗುವವನಲ್ಲ. ಅವ ಯಾವ ಧರ್ಮವೇ ರಕ್ಷಿಸುವುದಕ್ಕಾಗಿ ಹೊರಟವ. ಕಳಂಕವನ್ನು ಬಾರದ ಹಾಗೆ ದುಷ್ಟ ಸಂಹಾರ ಧರ್ಮ ಸ್ಥಾಪಿಸಬೇಕಾದ ಶಕ್ತಿ ಆತ ಅಲ್ಲವೇ? ಆ ಕಾರಣಕ್ಕಾಗಿ ಈ ರೀತಿ ಪ್ರಭಾವದಲ್ಲಿ ಮಾಡಿದ್ದಾನೆ ಅಂತ ಹೇಳುವುದ. ಅವನಲ್ಲಿ ಎಷ್ಟು ಪರಾಕ್ರಮ ಉಂಟಾ? ಉಂಟಾ? ನಮ್ಮ ಪರಾಕ್ರಮ ನೋಡಿದ್ದೀರಾ? ಚಪ್ಪನ್ನ ದಿಗ್ವಿಜಯ 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 ಧೀರನ ಮಾರನಿಗೆ ಸಮಾನನು. ಕದನದೆ ಹರಿಗಳ ಸಂಹರಿಸಿ ಮೆರೆದನ. ಕದನದೆ
ನಾಳೆ ನಿಮಗೆ ಪಾಯಸವ ಪಾಯಸ ದಿಗ್ವಿಜಯ 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 ವೀರನ ಆರನಗೆ ಸಮಾನನು. ಸ್ವಾಮಿ ವಿಪ್ಲೋತ್ತಮರೇ, ನೀವು ಆಡ್ತಿರುವ ಮಾತುಗಳೆಲ್ಲವನ್ನ ಕೇಳಿ ಹಾ ರೋಷಾಭರಿತರಾದೆ. ಎಲ್ಲ ವಿಚಾರದಲ್ಲಿ